ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಒಬ್ಬ ಖತರ್ನಾಕ್ ಬ್ಯಾಂಕ್ ಸಿಬ್ಬಂದಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನ್ ಮಾಡ್ದ ಆತ, ಯಾವ ರೀತಿ ವಂಚನೆ ಮಾಡ್ತಿದ್ದಾನೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪತ್ತೆಯಾಗಿರೋದು ಖತರ್ನಾಕ್ ಕಾಮುಕ ಅಂತ ಹೇಳಲಾಗ್ತಾ ಇದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗೆ ಬಂದಿದ್ದವನು ಕೇಳಿದ್ದೇನು ಗೊತ್ತಾ, ಆ ಕುರಿತ ಡೀಟೇಲ್ಸ್ ಇದು. ಬೆಂಗಳೂರಿನಲ್ಲೊಬ್ಬ ಪತ್ತೆಯಾದ ಖತರ್ನಾಕ್ ಕಾಮುಕ. ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗೆ ಬಂದಿದ್ದವನು ಕೇಳಿದ್ದೇನು ಗೊತ್ತಾ, ಬ್ಯಾಂಕ್ ಮ್ಯಾನೇಜರ್ ಹತ್ತಿರ. ಬಿಸ್ನೆಸ್ ಹೆಸರಲ್ಲಿ ಬಂದಿದ್ದವನು ಮಾಡಿದ್ದು ಮಾತ್ರ ನೀಚ ಕೆಲಸ. ಬ್ಯಾಂಕ್ ಮ್ಯಾನೇಜರ್ಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನಂತೆ ಕಸ್ಟಮರ್. ನಾನ್ ಬ್ಯಾಂಕ್ ಸಿಬ್ಬಂದಿ ಅನ್ಕೊಂಡೆ, ಅಲ್ಲ ಈತ ಕಸ್ಟಮರ್ ನೆಪದಲ್ಲಿ ಬಂದು ಈ ರೀತಿ ಕಿರುಕುಳ ಕೊಟ್ಟಿದ್ದಾನೆ. ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಆಗಿರುವ ಘಟನೆ. ಬಿಸ್ನೆಸ್ ಹೆಸರಲ್ಲಿ ಮ್ಯಾನೇಜರ್ ನಂಬರ್ ಪಡ್ಕೊಂಡಿದ್ದಂತೆ ಕಿರಾತಕ. ನಂಬರ್ ಪಡೆದ 2ನೇ ದಿನ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತೆ ನಾನೇನೋ ವಿಚಾರಿಸಬೇಕು, ನಿಮ್ ನಂಬರ್ ಕೊಡಿ ಅಂತ ನಂಬರ್ ಪಡ್ಕೊಂಡಿರ್ತಾನೆ. ನಂಬರ್ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ಗೆ 2 ದಿನಗಳಲ್ಲಿ ಈತ ನಿರಂತರವಾಗಿ ಟಾರ್ಚರ್ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕೆ ರವಿಶೆಟ್ಟಿ ಎಂಬಾತನಿಂದ ಮ್ಯಾನೇಜರ್ಗೆ ನಿತ್ಯ ಟಾರ್ಚರ್ ಆಗ್ತಾ ಇತ್ತಂತೆ. ಲೈಂಗಿಕ ಬೇಡಿಕೆಗಳನ್ನ ಈಡೇರಿಸುವಂತೆ ಕಸ್ಟಮರ್ ಡಿಮ್ಯಾಂಡ್ ಇಟ್ಟಿದ್ದಾನಂತೆ ಬ್ಯಾಂಕ್ ಮ್ಯಾನೇಜರ್ಗೆ. ಈ ಬಗ್ಗೆ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ಗೆ ಮಹಿಳೆ ಹೋಗಿ ಹೇಳ್ಕೊಳ್ತಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ನನಗೆ ಅಂತ. ಆಗ ಸೀನಿಯರ್ ಮ್ಯಾನೇಜರ್ಗೂ ಅಶ್ಲೀಲ ಮೆಸೇಜ್ ಅನ್ನ ಕೊಡೋದಕ್ಕೆ ಅಥವಾ ಕಳಿಸೋದಕ್ಕೆ ಕಾಮುಕ ಶುರು ಮಾಡ್ತಾನೆ. ಆಕೆಯನ್ನ ನನಗೆ ಸೆಟ್ ಮಾಡ್ಕೊಡಿ ಅಂತ ಸೀನಿಯರ್ ಮ್ಯಾನೇಜರ್ಗೆ ಮೆಸೇಜ್ ಬೇರೆ ಹಾಕಿದ್ದಾನಂತೆ. ಬಾಣಸವಾಡಿ ಪೊಲೀಸರಿಂದ ಖತರ್ನಾಕ್ ಆರೋಪಿಗಾಗಿ ಶೋಧ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿರೋ ಘಟನೆ, ಯಾವ ರೀತಿ ಮೆಸೇಜ್ಗಳು ಬರ್ತಾ ಇತ್ತು, ಹೆಂಗೆ ಈ ಪ್ರಕರಣ ಬೆಳಕಿಗೆ ಬಂತು ಅಂತ? ಇದು ಬೆಂಗಳೂರಿನ ಬಾಣಸವಾಡಿ ಬಳಿ ಇರ್ತಕ್ಕಂತ ಒಂದು ಪ್ರತಿಷ್ಠಿತ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಆದಂತ SBI ಬ್ರಾಂಚ್ ನಲ್ಲಿ ಒಬ್ಬ ಮಹಿಳೆ ಅಲ್ಲಿನ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು 35ರಿಂದ 40 ವಯಸ್ಸಿನ ಆಸುಪಾಸಿನ ಮಹಿಳೆ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಬ್ಯಾಂಕ್ಗೆ ಬಂದಂತ ಈ ರವಿ ಶೆಟ್ಟಿ ಏನಿದ್ದಾರೆ, ಅವರು ಮೊದಲಿಗೆ ಬಿಸ್ನೆಸ್ ವ್ಯವಹಾರ ಮಾತಾಡ್ಬೇಕು ಅಂತಾರೆ. ನಂತರ ನೆಟ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಚಾರಿಸ್ತಾರೆ. ನಂತರ ಬಿಸ್ನೆಸ್ ಸಂಬಂಧಪಟ್ಟಾಗೆ ಆಗಾಗ ಮಾತನಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಂದ ಬಲವಂತವಾಗಿ ಅವರು ನಿರಾಕರಿಸಿದ್ರು ಸಹ ಒಂದು ಫೋರ್ಸ್ ಮಾಡಿ ಅವರ ಮೊಬೈಲ್ ನಂಬರ್ ಪಡ್ಕೊಳ್ತಾರೆ. ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡಂತ 2 ದಿನಗಳ ಬಳಿಕ ಈತ ತನ್ನ ವರ್ತನೆಯನ್ನ ಬದಲಾಯಿಸ್ತಾನೆ. ಬಿಸ್ನೆಸ್ ಟಾಪಿಕ್ ಅನ್ನ ಮಾತನಾಡೋದು ಬಿಟ್ಟು ತನ್ನ ಏನು ಲೈಂಗಿಕ ಬೇಡಿಕೆಗಳನ್ನ ಈಡೇರಿಸುವಂತೆ ಆಕೆಯ ಬಳಿ ಕೆಲವೊಂದು ಸಂದೇಶಗಳನ್ನ ಕಳಿಸ್ತಕ್ಕಂಥದ್ದು, ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಕೆಲಸವನ್ನ ಸಹ ಮಾಡ್ತಾರೆ. ಅದ್ರ ಸಂಬಂಧಪಟ್ಟ ಹಾಗೆ ಆತನಿಗೆ ಏನು ಒಂದು ವಾರ್ನಿಂಗ್ ಕೊಟ್ಟರು ಸಹ ನಿಲ್ಸೋದಿಲ್ಲ. ಬಳಿಕ ಏನು ಕೇವಲ ಮೆಸೇಜ್ ಅಲ್ಲದೆ ಬ್ರಾಂಚ್ ಹತ್ರ ಬರ್ತಕ್ಕಂಥದ್ದು, ಆಕೆಯನ್ನ ಗುರಾಯಿಸುವಂತದ್ದು ಇರ್ಬೋದು, ಆಕೆಯನ್ನ ಒಂದು ರೀತಿಯಾಗಿ ಕೆಟ್ಟ ದೃಷ್ಟಿಯಿಂದ ನೋಡುವಂತದ್ದು, ಇವೆಲ್ಲವನ್ನು ಸಹ ಮುಂದುವರಿಸಿರ್ತಾನೆ. ಈ ಸಂಬಂಧಪಟ್ಟಂತೆ ತಮ್ಮ ಏನು ಬ್ಯಾಂಕ್ ನ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಬಳಿಯೂ ಸಹ ಒಂದು ಮಾಹಿತಿ ಕೊಟ್ಟಾಗ ಅವರಿಗೂ ಅದೇ ರೀತಿಯಾದಂತ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ನನ್ನ ಮತ್ತೆ ಆ ಮ್ಯಾನೇಜರ್ನ ಒಂದು ಮಾಡಿ ನಮ್ಮಿಬ್ಬರಿಗೂ ಒಂದು ಸಂಬಂಧವನ್ನ ಸೆಟ್ ಮಾಡ್ಕೊಡಿ, ಯಾಕೆ ನನಗೆ ಸೆಟ್ ಮಾಡ್ಕೊಡಿ ಅನ್ನೋ ರೀತಿಯಾಗಿ ಒಂದು ಆ ಬ್ಯಾಂಕ್ ಮ್ಯಾನೇಜರ್ ಅನ್ನ ಬ್ರೋಕರ್ ಅನ್ನಾಗಿ ಮಾಡಿಕೊಳ್ಳುವಂತ ಕೆಲಸಕ್ಕೆ ಈತ ಮುಂದಾಗ್ತಾನೆ. ಈ ಸಂಬಂಧಪಟ್ಟಂತೆ ಇಬ್ಬರು ಚರ್ಚೆ ಮಾಡಿ ಬ್ಯಾಂಕ್ ನ ಸೀನಿಯರ್ ಮ್ಯಾನೇಜರ್ ಜೊತೆಗೆ ಜೂನಿಯರ್ ಮ್ಯಾನೇಜರ್ ಏನಿದ್ದಾರೆ, ಈ ಒಂದು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಂತ ಮ್ಯಾನೇಜರ್ ಇಬ್ರು ಚರ್ಚೆ ಮಾಡಿ ಕೊನೆಗೆ ಪೊಲೀಸರ ಠಾಣೆಗೆ ದೂರನ್ನ ಕೊಡ್ತಾರೆ. ಈಗ BNS ಅಡಿಯಲ್ಲಿ ಕೇಸನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂತ ಬಾಣಸವಾಡಿ ಪೊಲೀಸರು ಈ ಆರೋಪಿ ಏನು ರವಿ ಶೆಟ್ಟಿ ಏನಿದ್ದಾರೆ
ಅವರ ಒಂದು ಬಂಧನಕ್ಕೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.